ಚಪ್ಪಲಿ ಹಾಕಿಕೊಂಡು ಓಡಾಡಬಹುದಾ? ನಾವು ಮನೆಯಲ್ಲಿ ಒಳಗಡೆ ಚಪ್ಪಲಿ ಧರಿಸಿಕೊಂಡು ಓಡಾಡುವ ಮುಂಚೆ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಏನಪ್ಪ ಅಂದರೆ, ಮನೆಗೆ ಅಧಿಪತಿ ಶುಕ್ರಗ್ರಹ ಅಂತ ಕರಿತೀವಿ. ಶುಕ್ರಗ್ರಹ ಪಾಸಿಟಿವ್ ಆಗಿದ್ದಾಗ ಮನೆಯಲ್ಲಿ ಖುಷಿ, ನೆಮ್ಮದಿ, ಪ್ರೀತಿ ಎಲ್ಲವೂ ಇರುತ್ತದೆ. ಇನ್ನು ಚಪ್ಪಲಿ ವಿಷಯದಲ್ಲಿ ಬಂದರೆ, ಪ್ಲಾಸ್ಟಿಕ್ ಚಪ್ಪಲಿಗೆ ರಾಹುಗ್ರಹ ಅಧಿಪತಿ ಆದರೆ, ಇನ್ನು ಚರ್ಮದ ಚಪ್ಪಲಿಗೆ ಶನಿ ಗ್ರಹ ಅಧಿಪತಿ ಅಂತ ಕರಿತೀವಿ. ನಾವು ಮನೆಯಲ್ಲಿ ಅಂದರೆ ದೇವರ ಮನೆಯಲ್ಲಿ, ರೂಮ್ನಲ್ಲಿ, ಹಾಲ್ನಲ್ಲಿ ಚಪ್ಪಲಿ ಧರಿಸಿಕೊಂಡು ಓಡಾಡಿದರೆ ಶುಕ್ರಗ್ರಹ ಮೈಲಿಗೆ ಆಗುತ್ತಾನೆ. ಇದರಿಂದ ಮನೆಯಲ್ಲಿ ವಿಪರೀತ ಹಣದ ಕೊರತೆ, ಸಮಸ್ಯೆ, ಅನಾರೋಗ್ಯ, ಜಗಳ, ಖಿನ್ನತೆ, ಮನಸ್ತಾಪ, ಕಿರಿಕಿರಿ, ಅನಾವಶ್ಯಕ ಪದೇ ಪದೇ ಸಮಸ್ಯೆಗಳು, ಕೆಲವು ಸಮಯದಲ್ಲಿ ರಾತ್ರಿ ಮನೆಯಲ್ಲಿ ಯಾರೋ ಓಡಾಡುವ ಅಥವಾ ಮಾತಾಡುವ ತರಹ ಅನುಭವಗಳಾಗ್ತವೆ. ಅದಕ್ಕೆ ಮನೆಯಲ್ಲಿ ಒಳಗಡೆ ಚಪ್ಪಲಿ ಧರಿಸಿಕೊಂಡು ಓಡಾಡುವ ಮುಂಚೆ ಒಂದು ಬಾರಿ ಯೋಚನೆ ಮಾಡಬೇಕು ಪ್ರೀತಿಯಿಂದ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳ ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.